ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ಗೌರಿ ಹಬ್ಬ ಆ್ಯಂಡ್ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಸಿಂಪಲಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ನಾವು ಗಣೇಶ ಏನು ಕೂರಿಸಲ್ಲ, ಹಾಗಾಗಿ ಅಷ್ಟೊಂದು ಗ್ರ್ಯಾಂಡಾಗೆಲ್ಲ ಏನು ಸೆಲೆಬ್ರೇಟ್ ಮಾಡಲ್ಲ. ಇದು ಬಂದು ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಗೌರಿ ಹಬ್ಬದ ದಿನ ಗೌರ್ಮೆಂಟ್ ಹಾಲಿಡೇ ಇಲ್ವಲ್ಲ, ಸೊ ಹಾಗಾಗಿ ನಾನು ಆಫೀಸಿಗೆ ಹೋಗಿದ್ದೆ. ನಾನು ಹಾಕಿರೋ ಡ್ರೆಸ್ ಬಂದು AGO ಡ್ರೆಸ್ಸು, ಕಾಟನ್ ಮೆಟೀರಿಯಲ್, ಇದು ವೈಟ್ ಕಲರ್ದು. ಸೊ ತುಂಬ ಚೆನ್ನಾಗಿದೆ, ಆಫೀಸ್ ವೇರ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ದುಪ್ಪಟ್ಟ ಆ್ಯಂಡ್ ಪ್ಯಾಂಟ್ ಎಲ್ಲ ಫುಲ್ ಸೆಟ್ ಬರುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಬನ್ನಿ, ಇದು ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ನಾನು ಗೌರಿ ಹಬ್ಬದ ದಿನ ಏನು ಅಷ್ಟಾಗಿ ವೀಡಿಯೋ ಮಾಡ್ಕೊಳ್ಳಿಲ್ಲ, ಹಾಗಾಗಿ ಗಣೇಶ ಹಬ್ಬದ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಾವು ಹೊಸ ಗಾಡಿ ತೊಗೊಂಡೆ. ಸೊ ಅದರದ್ದು ಡೆಲಿವರಿನ ಗಣೇಶ ಹಬ್ಬದ ದಿನವೇ ತೊಗೊಂಡಿದ್ದು. ಬನ್ನಿ ಯಾವ ಗಾಡಿ ತೊಗೊಂಡೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಎಂಡ್ವರೆಗೂ ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ. ಆ್ಯಂಡ್ ನಮ್ಮ ಏರಿಯಾದಲ್ಲಿ ಎಲ್ಲ ಗಣೇಶ ಕೂರಿಸಿದ್ವಲ್ಲ, ಅಲ್ಲೂ ಎಲ್ಲ ನೋಡೋದಕ್ಕೆ ಹೋಗಿದ್ವಿ. ಯಾವ್ಯಾವ ಥರ ಡಿಫ್ರೆಂಟ್ ಗಣೇಶಗಳು ಕೂರಿಸಿದ್ದಾರೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಾವು ಶೋರೂಮ್ಗೆ ಹೋಗಿದ್ವಿ ತೊಗೊಳ್ಳೋದಕ್ಕೆ, ಗಾಡಿ ಡೆಲಿವರಿ ತೊಗೊಳ್ಳೋದಕ್ಕೆ ಅಂದ್ಬಿಟ್ಟು. ಅಲ್ಲಿನೂ ಗಣೇಶ ಇಡ್ತಾಯಿದ್ರು, ಆಗಿನ್ನೂ ರೆಡಿ ಮಾಡ್ತಾಯಿದ್ರು, ಪೂಜೆ ಎಲ್ಲ ಮಾಡಿದ್ರು. ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಸೊ ಇದು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಯಾವ ಗಾಡಿ ತೊಗೊಂಡಿದ್ದೀನಿ ಅಂತ. ಆ್ಯಂಡ್ ತಮ್ನೇಲಲ್ಲೇನೋ ನಾನು ಗಾಡಿ ಫೋಟೋ ಹಾಕ್ಬಿಟ್ಟಿದ್ದೀನಿ. ಸೊ ಯಮಹ ಶೋರೂಮಿಗೆ ಬಂದಿದ್ದೀವಿ. ಸೊ ತುಂಬ ಗಾಡಿಗಳನ್ನ ನೋಡಿದೆ, ಬಟ್ ನನಗೆ ಫೈನಲಾಗಿ ಇಷ್ಟ ಆಗಿದ್ದು ಈ ಗಾಡಿ. ಸೊ ಹಾಗಾಗಿ ಈ ಗಾಡಿ ತೊಗೊಂಡೆ. ಆ್ಯಂಡ್ ಇದರಲ್ಲಿ ಬೇರೆ ಕಲರ್ ಯಾಕೆ ತೊಗೊಂಡಿಲ್ಲ ಅಂತ ಅನ್ನಿಸ್ಬೋದು ನಿಮಗೆ. ಇದು ಬೇಸಿಕ್ಕಾಗಿ ವೈಟ್ ಕಲರ್ ತೊಗೊಳ್ಳೋಣ ಅಂದ್ಬಿಟ್ಟು ವೈಟ್ ತೊಗೊಂಡಿದ್ದು. ಬ್ಲ್ಯಾಕು ತೊಗೋಬೋದಾಯಿತು, ಬಟ್ ಬ್ಲ್ಯಾಕ್ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ, ಲುಕ್ಕಾಗಿರಲ್ಲ, ಹಾಗಾಗಿ ವೈಟ್ ಕಲರ್ ತೊಗೊಂಡೆ. ಇದಕ್ಕೂ ಮುಂಚೆ ನನ್ನ ಹತ್ರ ಇದ್ದಿದ್ದು ಗಾಡಿ ಬಂದು ಪಿಂಕ್ ಸ್ಕೂಟಿ ಪೆಪ್. ಸೊ ಅದೂ ಇಟ್ಕೊಂಡಿದ್ದೀನಿ ನಾನು. ಈ ಸರಿ ಸ್ವಲ್ಪ ಬೇರೆ ಥರ ನೋಡೋಣ ಅಂದ್ಬಿಟ್ಟು ಈ ವೈಟ್ ಕಲರ್ ಚೂಸ್ ಮಾಡಿದೆ. ಒಂಥರ ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ. ಹಬ್ಬದ ದಿನ ಏನೇನೆಲ್ಲ ಅಡುಗೆ ಮಾಡಿದರು ಅಂತ ತೋರಿಸ್ತಾ ಇದ್ದೀನಿ. ಸೊ ವೆಜಿಟೇಬಲ್ ಪಲಾವ್ ಮಾಡಿದರು. ಆ್ಯಂಡ್ ವಡೆ ಅಂತೂ ಎಲ್ಲ ಹಬ್ಬದಲ್ಲೂ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ಆ್ಯಂಡ್ ಇದು ಕಾಳು ಪಲ್ಯ. ಸೊ ಕಾಳು ಪಲ್ಯ ಮಾಡಿದರು. ಆ್ಯಂಡ್ ಒಬ್ಬಟ್ಟು ಮಾಡಿದರು, ಅನ್ನ ಸಾಂಬಾರು ಮಾಡಿದರು, ಒಬ್ಬಟ್ಟಿನ ಸಾಂಬಾರು ಮಾಡಿದರು, ಆಮೇಲೆ ರವೆ ಉಂಡೆ ಮಾಡಿದರು, ಕಡುಬು ಮಾಡಿದರು, ಆ್ಯಂಡ್ ಕರ್ಜಿಕಾಯಿ ಮಾಡಿದರು. ಬೆಳಗ್ಗೆ ಟಿಫನ್ಗೆ ಪಲಾವ್ ಮಾಡಿದ್ರಲ್ಲ, ಸೊ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಅನ್ನ ಸಾಂಬಾರೆಲ್ಲ ಮಾಡಿದರು. ಸೊ ಶೋರೂಮಿಂದ ಡೆಲಿವರಿ ತೊಗೊಂಡು ಗಾಡಿನ ಮನೆಗೆ ತೊಗೊಂಡು ಬಂದ್ವಿ. 1 ಗಂಟೆ 1:30 ತನಕ ಟೈಮ್ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ನಾವು ಪೂಜೆ ಮಾಡ್ಸೋಕ್ಕೆ ಹೋಗಲಿಲ್ಲ. 1:30 ಆದಮೇಲೆ ಸೊ ದೇವಸ್ಥಾನಕ್ಕೆ ತೊಗೊಂಡೋಗಿದ್ವಿ ಪೂಜೆ ಮಾಡಿಸೋಣ ಅಂದ್ಬಿಟ್ಟು. ನಮ್ಮ ಮನೆ ಹತ್ರ ಗಣೇಶ ಟೆಂಪಲ್ ಇದೆ, ಸೊ ಅಲ್ಲೇ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಡ್ರೆಸ್ ಮಾತ್ರ ಕಲರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಸೆಟ್ ಬಂದರೂ ನಾನು ಮೀಶೋದಲ್ಲಿ ತೊಗೊಂಡಿದ್ದು, ಅದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಈ ಗಣೇಶ ದೇವಸ್ಥಾನದಲ್ಲಿ ಕುಣಿಸಿದಂಥ ಗಣೇಶ ಇದೇ ಫಸ್ಟ್ ಗಣೇಶ ನಾವು ಕುಣಿಸಿರೋದು ನೋಡಿದ್ದು. ಆ್ಯಂಡ್ ಇವಾಗ ಗಾಡಿ ಪೂಜೆ ಮಾಡ್ತಾಯಿದ್ದಾರೆ. ಆ್ಯಂಡ್ ನನಗೆ ಈ ರೆಡ್ ಕಲರ್ ಹೂವಿಂದು, ರೆಡ್ ಕಲರ್ ರೋಸ್ದು ಹಾರನೇ ಬೇಕು ಅಂತ ಹೇಳಿ ತರಿಸ್ಕೊಂಡು ಹಾಕ್ಸ್ಕೊಂಡಿದ್ದು. ಯಾಕೆಂದರೆ ವೈಟ್ ಕಲರ್ ಗಾಡಿ ಅಲ್ವಾ, ಅದ್ರ ಮೇಲೆ ರೆಡ್ ಕಲರ್ದು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಂಡ್ ನಾನು ಹೊರಗಡೆ ಹೋಗಿದ್ದೆ, ಆವಾಗ ಲಕ್ಷ್ಮಿ ಆನೆ ಸಿಕ್ಕಿತ್ತು, ಅದು ಒಂದು. ಆ್ಯಂಡ್ ಇದು ಒಂದು ಗಣೇಶ, ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ಗಣೇಶ. ಆ್ಯಂಡ್ ನೆಕ್ಸ್ಟು ನಮ್ಮ ಏರಿಯಾದಲ್ಲಿ ನನ್ನ ತಮ್ಮರು ಕೂಡಿಸಿರೋಂಥ ಗಣೇಶನೂ ನಾನು ನಿಮಗೆ ತೋರಿಸ್ತೀನಿ.